ಯುದ್ಧ ಬೇಡ ಎಂದಿದ್ದ ಸಿಎಂ ಉಲ್ಟಾ ಹೊಡೆದಿದ್ದಾರೆ. ಯುದ್ಧ ಅನಿವಾರ್ಯ ಆದ್ರೆ ಮಾತ್ರ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಇವತ್ತು ಹೇಳಿಕೆಯನ್ನ ನೀಡಿರುವಂತದ್ದು. ನಿನ್ನೆಯ ಹೇಳಿಕೆಗೆ ವ್ಯತಿರಿಕ್ತ ಹೇಳಿಕೆಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿಗಳು. ಯುದ್ಧ ಬೇಡ, ಅನಿವಾರ್ಯ ಇದ್ರೆ ಮಾತ್ರ ಯುದ್ಧ ಬೇಕು ಅಂತ ಹೇಳಿದ್ದಾರೆ. ನಾನು ಯುದ್ಧ ಬೇಡವೇ ಬೇಡ ಅಂತ ಹೇಳಿಲ್ಲ, ಪಾಕಿಸ್ತಾನದ ಜೊತೆ ಯುದ್ಧ ಮಾಡಬೇಡಿ ಅಂತ ನಾನು ಹೇಳಿಲ್ಲ. ಯುದ್ಧ ಪರಿಹಾರ ಅಲ್ಲ, ಎಲ್ಲದಕ್ಕೂ ಕೂಡ ಭದ್ರತೆಯನ್ನ ಕೊಡಿ ಅಂತ ನಾನು ಹೇಳಿದ್ದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆಗ 40 ಸೈನಿಕರು ಸತ್ತಿದ್ರು. ಪುಲ್ವಾಮಾ ದಾಳಿಯನ್ನ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಉಲ್ಲೇಖ ಮಾಡಿ ಹೇಳ್ತಿದ್ದಾರೆ. ಆಗ 40 ಸೈನಿಕರು ಸತ್ತಿದ್ರು. ಈಗ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ದಾಳಿಯಲ್ಲಿ 27 ಜನ ಸತ್ತಿದ್ದಾರೆ. ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕು. ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿರುವಂತದ್ದು. ಆಗ 40 ಸೈನಿಕರು ಸತ್ತಿದ್ರು, ಈಗ 27 ಜನ ಸತ್ತಿದ್ದಾರೆ. ಯುದ್ಧ ಅನಿವಾರ್ಯ ಆದ್ರೆ ಮಾಡ್ಲಿ, ಯುದ್ಧವನ್ನ ನಾವು ವಿರೋಧ ಮಾಡ್ತಾ ಇಲ್ಲ. ಭದ್ರತಾ ದೃಷ್ಟಿಯಿಂದ ಹೇಳ್ತಾ ಇರುವಂತದ್ದು. ಯುದ್ಧ ಬೇಡ ಅಂತ ಹೇಳಿದಂತಹ ಸಿದ್ದರಾಮಯ್ಯ ಈಗ ಉಲ್ಟಾ ಹೊಡೆದಿದ್ದಾರೆ. ನಿನ್ನೆ ಹೇಳಿದ್ರು ಯುದ್ಧ ಅಗತ್ಯ ಇದ್ರೆ ಮಾತ್ರ ಮಾಡ್ಲಿ ಅಂತ. ಇವತ್ತು ಯುದ್ಧನ ನಾವು ಬೇಡ ಅಂತ ಇಲ್ಲ, ಯುದ್ಧ ಮಾಡೋದಿದ್ರೆ ಮಾಡ್ಲಿ ಅನ್ನುವಂತಹ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಬೇಡ ಅಂತ ಯುದ್ಧ ಅನಿವಾರ್ಯವಾದರೂ ಮಾಡಬೇಕು. ಅವ್ರಿಗೂ ಬುದ್ಧಿ ಇಲ್ಲ. ಅನಿವಾರ್ಯ ಆದರೆ ಮಾತ್ರ ಮಾಡಬೇಕು. ಯುದ್ಧದಿಂದ ಪರಿಹಾರ ಆಗೋದಿಲ್ಲ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ. ನಾವು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಆ ಥರ ಬಿಂಬಿತ ಆಗ್ತಿರುವಂಥದ್ದು ತಮ್ಮನ್ನು ಕೂಡ ತಮ್ಮ ಹೇಳಿಕೆ ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ. ಏನು ಹೇಳಿದೆ ಅಂತಂದರೆ ಯುದ್ಧ ಪರಿಹಾರ ಅಲ್ಲ. ಈಗ ಭದ್ರತೆ ಕೊಡಬೇಕಾಗಿತ್ತಲ್ವ ಅವ್ರಿಗೆ. ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರ. ಭದ್ರತೆ ಕೊಡಬೇಕಾಗಿರೋದು ಯಾವ ಜವಾಬ್ದಾರಿ? ಕೇಂದ್ರ ಸರ್ಕಾರದ. ಅದು ವೈಫಲ್ಯ ಇದೆ ಅಂತ ಹೇಳಿದ್ದೀನಿ. 26 ಜನ ಸತ್ತು ಹೋಗಿದ್ದಾರೆ. 40 ಜನ ಸೈನಿಕರು ಸತ್ತಿದ್ರು ಅದೇ ಜಿಲ್ಲೆನಲ್ಲಿ. ಸೊ ಅದಕ್ಕೆ ದೇರ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದೀನಿ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು, ಮಾಡಲೇಬಾರದು ಅಂತೇನಿಲ್ಲ. ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೀನಿ. ಪಾಕಿಸ್ತಾನದ ಮೇಲೆ ಯುದ್ಧ ಅನಗತ್ಯ ಅಂತ ಸಿಎಂ ಹೇಳಿಕೆಯನ್ನ ನೀಡಿದ್ರು. ಈಗ ಸಿಎಂ ಹೇಳಿಕೆಗೆ ಸಿಎಂ ಏನ್ ಹೇಳ್ತಾರೆ ಅವರನ್ನೇ ಕೇಳಿ ಅಂತ ಡಿಸಿಎಂ ಉತ್ತರವನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಪಾಕಿಸ್ತಾನದ ಮೇಲೆ ಯುದ್ಧ ಅನಗತ್ಯ, ನಾವು ಶಾಂತಿ ಪ್ರಿಯರು, ಭಾರತೀಯರು ಶಾಂತಿಯನ್ನ ಬಯಸ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಈ ಕುರಿತು ಪ್ರಶ್ನೆಯನ್ನ ಕೇಳಿದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು, ಸಿಎಂ ಏನ್ ಹೇಳ್ತಾರೆ ಸಿಎಂ ಅವರನ್ನೇ ಕೇಳಿ ಅಂತ ಡಿಕೆ ಶಿವಕುಮಾರ್ ಉತ್ತರವನ್ನ ನೀಡಿದ್ದಾರೆ. ಸಿಎಂ ಹತ್ತಿರವೇ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳಿ, ಭದ್ರತೆ ವಿಚಾರದಲ್ಲಿ ಕೇಂದ್ರದ ನಿರ್ಣಯಕ್ಕೆ ಬದ್ಧರಾಗಿದ್ದೇವೆ. ನಾವು ನಮ್ಮ ವರ್ಕಿಂಗ್ ಕಮಿಟಿ ನಿರ್ಣಯಕ್ಕೆ ನಾವು ಬದ್ಧ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿರುವಂತದ್ದು. ವರ್ಕಿಂಗ್ ಕಮಿಟಿಯಲ್ಲಿ ಏನು ತೀರ್ಮಾನವನ್ನ ತಗೋತಾರೋ ಅದಕ್ಕೆ ಆ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತೇವೆ. ಜೊತೆಗೆ ಕೇಂದ್ರದ ನಿರ್ಣಯ ಏನಿದೆ ಅದಕ್ಕೆ ಕೂಡ ನಾವು ಬದ್ಧರಾಗಿರ್ತೇವೆ. ಭದ್ರತೆಯ ವಿಚಾರದಲ್ಲಿ ಕೇಂದ್ರದ ಒಂದು ತೀರ್ಮಾನವೇ ನಮ್ಮ ತೀರ್ಮಾನ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ನಾವು ಭಾರತೀಯರು ಶಾಂತಿ ಪ್ರಿಯರು, ಯುದ್ಧದ ಅಗತ್ಯ ಇಲ್ಲ ಅನ್ನುವಂತಹ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಈ ಕುರಿತಂತೆ ಅವರನ್ನೇ ಕೇಳಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ. ಅವ್ರ ಕೈಲಿ ಜನ ನಂಬ್ಕೋತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗಾಗಲೇ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ, ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಉಳಿಕೋಬೇಕು. ಅದಕ್ಕೆ ಕೇಂದ್ರ ಸರ್ಕಾರದ ಪರವಾಗಿ ಏನು ತೆಗೆದುಕೊಂಡಿದ್ದ ನಿರ್ಣಯ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತೇಳಿ ಈಗಾಗಲೇ ನಮ್ಮ ಕೇಂದ್ರದ
ವರ್ಕಿಂಗ್ ಕಮಿಟಿ ನಿರ್ಣಯ ಮಾಡಿದೆ. ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ನಮ್ಮ ಚೀಫ್ ಮಿನಿಸ್ಟರ್ ಏನ್ ಮಾತಾಡಿದರೆ ದಯವಿಟ್ಟು ಅವರ ಹತ್ರನೇ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳೋದು ಬಹಳ ಸೂಕ್ತ. ನಮಸ್ಕಾರ. ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ, ಕ್ರಮ ಆಗಲಿ. ಸಿಎಂ ನೀಡಿದ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೀಡಿದ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಸಿಎಂಗೆ ಪಾಕಿಸ್ತಾನ ರತ್ನ ಅಂತ ಉಲ್ಲೇಖಿಸಿ ಲೇವಡಿಯನ್ನ ಮಾಡಿದ್ರು. ಬಾಲಿಶ ಹೇಳಿಕೆಗಳಿಂದ ಪಾಕ್ನಲ್ಲಿ ಫೇಮಸ್ ಆಗಿದ್ದೀರಿ ನೀವು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕುಹಕ ಮಾಡಿದ್ರು. ನೀವು ಪಾಕ್ಗೆ ಭೇಟಿ ಕೊಟ್ರೆ ನಿಮ್ಗೆ ರಾಜಾತಿಥ್ಯ ಗ್ಯಾರಂಟಿ ಅಂತ ಆರ್ ಅಶೋಕ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ದೇಶ ಅತ್ಯಂತ ಸೂಕ್ಷ್ಮ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ಈ ಸ್ಥಿತಿಯಲ್ಲಿ ಶತ್ರು ರಾಷ್ಟ್ರದ ಕೈಗೊಂಬೆ ರೀತಿ ನೀವು ವರ್ತಿಸ್ತಿದ್ದೀರಾ ಅಂತ ಹೇಳಿದ್ದಾರೆ. ದೇಶದ ಅತ್ಯಂತ ದೊಡ್ಡ ದುರಂತ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆರ್ ಅಶೋಕ್ ಎಕ್ಸ್ನಲ್ಲಿ ಟ್ವೀಟ್ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಾಕಿಸ್ತಾನದ ಏಜೆಂಟ್ ರೀತಿ ನೀವು ವರ್ತಿಸ್ತಾ ಇದ್ದೀರಾ. ಇಂತಹ ಒಂದು ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ನೀವು ಈ ರೀತಿ ಮಾತನಾಡಬಾರ್ದು. ಗಡಿಯಲ್ಲಿ ಭಾರತ ಮತ್ತು ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಇಂತಹ ಸಂದರ್ಭದಲ್ಲಿ ನೀವು ಶತ್ರು ರಾಷ್ಟ್ರದ ಪರವಾಗಿ ಮಾತನಾಡ್ತಿದ್ದೀರಾ. ನಿಮಗೆ ಸನ್ಮಾನವನ್ನ ಮಾಡಲಿಕ್ಕೆ ಪಾಕಿಸ್ತಾನದಲ್ಲಿ ಕಾಯ್ತಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಆರ್ ಅಶೋಕ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ರೀತಿ ಬಾಲಿಶ ಅಸಂಬದ್ಧ ಹೇಳಿಕೆಗಳನ್ನು ನೀಡಬಾರದು ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಯುದ್ಧ ಬೇಡ ಅಂತ ಹೇಳಿದಂತಹ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಶೆಟ್ಟರ್ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಗೆ ದೇಶಭಕ್ತಿ ಬೆಳೆಸುವಂತಹ ಕೆಲಸ ಮಾಡ್ತಾ ಇಲ್ಲ ಕಾಂಗ್ರೆಸ್. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿ ಸಿದ್ದರಾಮಯ್ಯ ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಶೆಟ್ಟರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪಾಕಿಸ್ತಾನಕ್ಕೆ ಹೆದರಿಕೆ ಆರಂಭವಾಗಿದೆ. ಪಾಕಿಸ್ತಾನಕ್ಕೆ ಮರೆಯಲಾಗದ ಉತ್ತರವನ್ನ ನಾವು ಕೊಡಬೇಕು ಅಂತ ಹೇಳಿದ್ದಾರೆ. ಮೋದಿ ಹಾಗೂ ಅಮಿತ್ ಶಾ ಗಟ್ಟಿ ನಿರ್ಧಾರವನ್ನ ಕೈಗೊಳ್ತಾರೆ. ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ನೀಡಿದ್ದಾರೆ. ಸಿದ್ದರಾಮಯ್ಯನವರು ಬಹುಶಃ ನನಗನ್ನಿಸೋ ಮಟ್ಟಿಗೆ ಬಹಳ ಟಾರ್ಗೆಟ್ ಆಗಿ ಅಂದರೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಹಿನ್ನೆಲೆ ಇಟ್ಟುಕೊಂಡು ಅವರು ಈ ರೀತಿಯಾದಂಥದ್ದು ಬೋಧನೆ ಮಾಡುವಂಥದ್ದು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಕೇಂದ್ರ ಸರ್ಕಾರ ಮೋದಿಜಿಯವರ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಮತ್ತು ಎಲ್ಲಿವರೆಗಂದ್ರೆ ಅಲ್ಲಿ ಸಿಂಧೂ ನದಿಯಿಂದ ನೀರನ್ನು ಬಿಡುವಂಥದಕ್ಕೂ ಸಹಿತ ಅದೇನು ಒಪ್ಪಂದ ಆಗಿತ್ತು ಅದನ್ನು ರದ್ದು ಮಾಡುವಂಥ ಕೆಲಸವನ್ನು ಸಹಿತ ಮೋದಿಜಿಯವರು ಸರ್ಕಾರ ಮಾಡಿದ್ದಾರೆ. ಅಲ್ಪಸಂಖ್ಯಾತರನ್ನ ಮುಸ್ಲಿಂ ಸಮುದಾಯವನ್ನು ಪ್ಲೀಸ್ ಮಾಡುವ ಸಲುವಾಗಿ ಈ ರೀತಿಯಾದಂಥ ಒಂದು ಕೆಳಮಟ್ಟದ ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದು ಇದು ಖಂಡನಾರ್ಹ. ಬಹುಶಃ ಆ ಒಂದು ಸ್ಥಾನದಲ್ಲಿದ್ದಂಥವರು ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದಾಗಿತ್ತು. ಅದು ಕೇಂದ್ರ ಸರ್ಕಾರ ಬಿಡುವಂತದ್ದು ನಿರ್ಧಾರ. ವಾರ್ ಡಿಕ್ಲೇರ್ ಮಾಡಬೇಡ್ರಿ, ಯುದ್ಧ ಮಾಡಬೇಡ್ರಿ ಅಂತಂದ್ರೆ ಇದು ದೇಶಕ್ಕೆ ಒಂದು ಅಪಮಾನ. ಇದು ಉಗ್ರಗಾಮಿಗಳಿಗೆ ಸ್ಕೋಪ್ ಕೊಟ್ಟಂಗಾಗ್ತದೆ. ಇದೂ ಒಂದು ಸಣ್ಣ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋಂತ ಒಬ್ಬ ಮುಖ್ಯಮಂತ್ರಿ ಇದ್ದಾರಲ್ಲ, ನಮಗೆ ನಾಚಿಕೆ ಬರ್ತದೆ. ಇಂಥ ಮುಖ್ಯಮಂತ್ರಿ ಈ ರೀತಿ ಹೇಳಿಕೆ ಕೊಟ್ಟಿದ್ದು ನಮಗೆಲ್ಲ ನಾಚಿಕೆ ಪಡುವಂತದ್ದು. ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಿದ್ದಾರೆ. ಯಾರು ಏನ್ ಹೇಳಿದ್ದಾರೆ ಕೇಳೋಣ. ಸೈನ್ಯದ ಮೇಲೆ ಆಪಾದನೆ ಮಾಡ್ತಿರಲ್ಲ, ಮುಂದೆ ಈ ದೇಶದ ಜನ, ಈ ರಾಜ್ಯದ ಜನ, ಈ ಘಟನೆ ಆಗ್ತಾ ಇದೆಯಲ್ಲ, ಸಿದ್ದರಾಮಯ್ಯ ಹೇಳಿಕೆ, ಲಾಡ್ ಹೇಳಿಕೆ, ಪ್ರಿಯಾಂಕಾ ಖರ್ಗೆ ಹೇಳಿಕೆ, ಮುಂದೆ ನಿಮ್ಮೆಲ್ಲರಿಗೂ ಸರಿಯಾದಂತ ಪಾಠ ಈ ರಾಜ್ಯದ ಜನ ಕಲಿಸ್ತಾರೆ ನೋಡಿ. ಕಾಂಗ್ರೆಸ್ನವರು ಏನು ಈ ಸಂದರ್ಭದಲ್ಲಿ ಆರೋಪ ಮಾಡುವಂಥದ್ದು ಯಾವುದೇ ರೀತಿಯ ಯೋಗ್ಯತೆ ಇಲ್ಲ. ಹಿಂದೆ ಭಾರತದಲ್ಲಿ ಅವರ ಆಳ್ವಿಕೆಯ ಸಮಯದಲ್ಲಿ ಯಾವ ರೀತಿಯ ಭಯೋತ್ಪಾದಕರಿಗೆ ಒಂದು ಸಂಪೂರ್ಣವಾಗಿ ಇಲ್ಲಿ ಭಾರತ ಒಂದು ಫ್ರೀ ಕಂಟ್ರಿ ಆಗಿ ಅವ್ರಿಗೆ ಒಂದು ಅವಕಾಶ ಇತ್ತು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಇದುವರೆಗೂ ಸ್ವತಂತ್ರ ಬರಕ್ ಮುಂಚೆ, ಸ್ವತಂತ್ರ ಬಂದ ಮೇಲೆ ಶಾಂತಿ ಇತ್ತು ಅಂತಾನೆ ಭಾರತೀಯರು ಇರೋದು. ಆದ್ರೆ ಸಿದ್ದರಾಮಯ್ಯನವರು ಈ ಒಂದು ಘಟನೆಯನ್ನ ಖಂಡನೆ ಮಾಡಬಹುದು. ಇವತ್ತು ಮುಂದೆ ಈ ರೀತಿ ಮರುಕಳಿಸಬಾರದು. ಯುದ್ಧ ಬೇಡ ಎಂಬ ಸಿಎಂ ಹೇಳಿಕೆ ಬಾಲಿಶ. ಇಡೀ ದೇಶ ಒಗ್ಗಟ್ಟಿನಲ್ಲಿ ನಿಲ್ಲುವಂತಹ ಸಂದರ್ಭ ಇದು. ಈ ಟೈಮಲ್ಲಿ ಸಿದ್ದರಾಮಯ್ಯ ಹೇಳಿಕೆ ಬಾಲಿಶವಾಗಿದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಇಡೀ ದೇಶ ಒಗ್ಗಟ್ಟಿನಲ್ಲಿ ನಿಲ್ಲುವಂತಹ ಸಂದರ್ಭ ಇದು. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಅಂದ್ರೆ ಯುದ್ಧ ಬೇಡ ಅನ್ನುವಂತಹ ಹೇಳಿಕೆ ಬಾಲಿಶವಾದಂತದ್ದು ಅಂತ
ಸಿಎಂ ಹೇಳಿಕೆಯನ್ನ ಖಂಡಿಸಿದ್ದಾರೆ ಬಿಎಸ್ವೈ ಹಾಗೂ ಬಿವೈ ವಿಜಯೇಂದ್ರ. ವಾಸ್ತವದ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಸಿಎಂ ಸಿದ್ದರಾಮಯ್ಯ ಮಾತನಾಡಬೇಕು. ಸಿದ್ದರಾಮಯ್ಯಗೆ ಅವರ ಮಾತು ಶೋಭೆ ತರಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯಗೆ ಅಲ್ಪಸಂಖ್ಯಾತರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ರಾಜ್ಯ ಜನರಿಗೆ ಗೊತ್ತಿದೆ. ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಗ್ಗಟ್ಟಾಗಿ ನಿಲ್ಲುವಂಥ ಸಂದರ್ಭದಲ್ಲಿ ಕಾಶ್ಮೀರದ ವಿಷಯದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಬಹಳ ಬಾಲಿಶವಾದಂಥದ್ದು. ಅವ್ರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಡೀ ದೇಶ ಒಂದಾಗಿರುವಂಥ ಈ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಕೊಡುವಂಥದ್ದು ಮುಖ್ಯಮಂತ್ರಿ ಅವರಿಗೆ ಶೋಭೆ ತರುವಂಥದ್ದನ್ನು ಇದನ್ನು ಖಂಡಿಸ್ತೇನೆ. ದೇಶದ ಜನರ ಕ್ಷಮೆ ಕೇಳಿ ಇನ್ನಾದರೂ ಅವರ ನಡವಳಿಕೆ ತಿದ್ದುಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಸಿದ್ದರಾಮಯ್ಯನವರ ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ರಾಜ್ಯದ ಜನತೆಗೆ ಗೊತ್ತಿದೆ. ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಅನ್ನುವ ಸತ್ಯವೂ ಕೂಡ ರಾಜ್ಯದ ಜನತೆಗೆ ಗೊತ್ತಿದೆ. ಆದರೆ ದೇಶದ ವಿಚಾರ ಬಂದಾಗ ಕಾಶ್ಮೀರದಲ್ಲಾಗಿರ್ತಕ್ಕಂಥ ಆ ಘಟನೆ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನೂ ಕೂಡ ಖಂಡಿಸಿದ್ದಾನೆ. ಭಾರತ ಯಾವತ್ತೂ ಕೂಡ ಯುದ್ಧವನ್ನು ಸಾರಿರ್ತಕ್ಕಂಥ ಇತಿಹಾಸ ಇಲ್ಲ. ಭಾರತೀಯರ ರಕ್ಷಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅದು ಪ್ರಧಾನಮಂತ್ರಿಗಳು ಎಲ್ಲ ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇದರ ನಡುವೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬಾರ್ದು, ಈ ದೃಷ್ಟಿಕೋನ ಏನಿದೆ ಸಿದ್ದರಾಮಯ್ಯನವ್ರದ್ದು, ಇದು ಖಂಡಿತ ಸರಿಯಲ್ಲ, ಅಕ್ಷಮ್ಯ ಅಪರಾಧ. ಏನು ಸನ್ಮಾನ್ಯ ಯಡಿಯೂರಪ್ಪನವ್ರು ಹೇಳಿದರು, ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಏನಿದ್ದಾರೆ ಈ ದೇಶದ ಜನರ ಕ್ಷಮೆಯನ್ನು ಕೂಡ ಅವರು ಕೇಳಬೇಕಾಗ್ತದೆ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸಿದ್ದರಾಮಯ್ಯನವರಿಂದ ಈ ರೀತಿ ಹೇಳಿಕೆಗಳನ್ನು. ಇನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಯುದ್ಧ ಬೇಡ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಖಂಡಿಸಿದ್ದಾರೆ. ದೇಶ ಇದ್ರೆ ನಾವು, ದೇಶಕ್ಕಿಂತ ನಾವು ದೊಡ್ಡವರಲ್ಲ. ಖರ್ಗೆ ಸಾಹೇಬ್ರಂತವರೇ ಏನ್ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇವರು ಆ ರೀತಿ ಮಾತನಾಡ್ತಾರೆ ಅಂತ ನಿರೀಕ್ಷಿಸಿರಲಿಲ್ಲ ನಾನು ಅಂತ ಸೋಮಣ್ಣ ಕಿಡಿಕಾರಿದ್ದಾರೆ. ದೇಶ ಇದ್ರೆ ನಾವ್ಯಾರು ದೇಶಕ್ಕಿಂತ ದೊಡ್ಡವರಲ್ಲ. ಖರ್ಗೆ ಸಾಹೇಬ್ರಂತವರೇನೆ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರು ಇಷ್ಟೊಂದು ನನಗೆ ನಿರೀಕ್ಷೆ ಇರಲಿಲ್ಲ. ಇದು ಸಿದ್ದರಾಮಯ್ಯನವ್ರು ಮಾತಾಡಿದ್ದಾರೆ, ಇನ್ನೊಬ್ರು ಮಾತಾಡಿದಾರೋ ಗೊತ್ತಿಲ್ಲ ನನಗೆ. ಅನಾವಶ್ಯಕವಾಗಿ ದೇಶಕ್ಕೆ, ದೇಶದ ಮಂಡಿಗೆ, ಭಾರತ ಮಾತೆಗೆ ನಾವು ಅಪಚಾರ ಮಾಡ್ತಕ್ಕಂಥದ್ದು, ನಾವೆಷ್ಟೇ ದೊಡ್ಡವರಾದರೂ ಭಾರತ ಮಾತೆ ಸಹಿಸೋದಿಲ್ಲ. ದಯವಿಟ್ಟು ತಾವು ಅದನ್ನು ಯಾವ ಒಂದು ಇದರೊಳಗೆ ಹೇಳಿದ್ದಾರೋ ಗೊತ್ತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲದನ್ನೆಲ್ಲ ಮಾಡಿ ತಾವು ಇನ್ಯಾವುದೋ ಇತಿಹಾಸಕ್ಕೆ ಹೋಗಬೇಕಾದ ಅವಶ್ಯಕತೆಯೂ ಇಲ್ಲ. ಸಿದ್ದರಾಮಯ್ಯನವರಾಗಿದ್ದರೆ ಒಳ್ಳೆಯದು. ನಾವು ಸಿದ್ದರಾಮಯ್ಯನವರಾಗಿರೋದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ನಮಗೆ ಬೇರೆಯವರಂಗೆ ಅದು ಇದು ಭಾಷೆಗಳು ಗೊತ್ತಿಲ್ಲ. ಸಿದ್ದರಾಮಯ್ಯನವರಂಥವರು ದೇಶಕ್ಕಿಂತ ಯಾರೂ ನಾವು ದೊಡ್ಡವರಿಲ್ಲ. ಭಾರತ ದೇಶ, ಭಾರತೀಯರು, ಈ ದೇಶದ ಇತಿಹಾಸ, ಈ ದೇಶದ ನಡೆದು ಬಂದ ದಾರಿ